ಯಾಕಜ್ಜಿ? ಅಷ್ಟು ದೂರದಿಂದ ನಾನು ನಿನ್ಗೋಸ್ಕರ ಬಂದ್ರೆ ಬೀಗ ಹಾಕೊಂಡು ಎಲ್ಲಿಗೆ ಹೋಗ್ತಿದ್ಯಾ? ಸಮಯ ಸರಿಯಾಗಿ ಬಂದೆ ಬಾಪ. ಪಿಕ್ನಿಕ್ಗ? ಅದಕ್ಕಿಂತಲೂ ಹೆಚ್ಚು ಅಂತ ತಿಳ್ಕೊ. ನಡಿ ನಡಿ ನಡಿಯಪ್ಪ. ಸುತ್ತಾ ಇದ್ದಾಳೆ. ನಿನ್ಗೆ ಚಳಿ ಆಗ್ತಾ ಇಲ್ವಾ? ನನಗೆ ಚಿಕ್ಕ ವಯಸ್ಸಿನಿಂದ ಅಭ್ಯಾಸ ಆಗ್ಬಿಟ್ಟಿದೆ. ನನಗೆ ಚಳಿ ಆಗ್ತಾ ಇದೆ. ಬಾ, ಏನಾದ್ರೂ ಹೋಗಿ ಬಿಸಿ ಬಿಸಿ ಕಾಫಿ ಕುಡ್ಕೊಂಡ್ ಬರೋಣ ಬಾ. ಅಜ್ಜಿ ಇದಾರಲ್ರಿ? ಅದು ನಿನ್ನ ಅಜ್ಜಿ. ಏನಾದ್ರು ತಕರಾರು ಮಾಡಿದ್ರೆ ಇಲ್ಲೇ ನಿಂತ್ಕೊಂಡು ಶಂಕ ಓದ್ತಾ ಇರುತ್ತೆ. ಸ್ವಲ್ಪ ಹತ್ರ ನಿಂತ್ಕೋ. ಯಾಕೆ ಇಲ್ಲೇ ನಿಂತ್ಬಿಟ್ರಿ? ನಡೀರಿ. ಚಳಿ ಅಲ್ಲ, ಬಿಸಿಯಾಗಿ ಕಾಫಿ ಕುಡ್ಕೊಂಡ್ ಬರೋಣ ಅಂತ ಯೋಚನೆ ಮಾಡ್ತಾ ಇದ್ವಿ. ಏನು ಕಾಫಿ ಕುಡಿತೀರಾ? ನೀವು ಉಪವಾಸ ಇರ್ಬೇಕು. ಹೌದು, ಇವತ್ತಿನಿಂದ 21 ದಿವಸ ಬೆಳಿಗ್ಗೆ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡಿ ಪೂಜೆ ಮಾಡ್ಬೇಕು. ಒಪ್ಪತ್ತು ಊಟ ಮಾಡಿ ಬರೀ ನೆಲದ ಮೇಲೆ ಮಲ್ಕೋಬೇಕು. ಅಷ್ಟೇ ಅಲ್ಲ, ಬ್ರಹ್ಮಚರ್ಯನ ಕಠಿಣವಾಗಿ ಕಾಪಾಡ್ಬೇಕು. ಆಗ್ಲೇ ನಿಮ್ಮಿಬ್ಬರಿಗೆ ಒಳ್ಳೆ ಮಕ್ಕಳು ಹುಟ್ಟುತ್ತವೆ. 7 ಜನ್ಮಕ್ಕೂ ನೀವೇ ದಂಪತಿಗಳಾಗಿರ್ತೀರಾ. ಯಾವ ಊರಿಗೆ ಹೋಗ್ತಿದ್ದೀರಾ? ಇಂಥ ಊರು ಅಂತೇನಿಲ್ಲ, ಮಧ್ಯೆ ಇದೆ. ಅದೇ ಗುರು, ಪೆಟ್ರೋಮ್ಯಾಕ್ಸ್ ಹೇಗಿದೆ? ಏನು ಇದು? ಹೆಂಡತಿ ಊರಲ್ಲಿಲ್ಲ ಅಂದ್ರೆ ಈ ರೀತಿ ಮಾಡೋದಾ? ತಪ್ಪು ಅಂತ ಹೇಳ್ತೀಯ? ಏನ್ರಿ? ನಿಮ್ಮ ಡ್ರೆಸ್ ಚೆನ್ನಾಗಿದೆ. ಯಾಕೆ? ನಾನ್ ಚೆನ್ನಾಗಿಲ್ವಾ? ನೀವು ತುಂಬಾ ಚೆನ್ನಾಗಿದ್ದೀರಾ. ಇಳಿಯೋ ಜಾಗ ಬಂತು ಅಂದ್ರೆ ನೋಡಿ. ರೈಲು ಬಸ್ನಲ್ಲಿ ಟಿಕೆಟ್ ತಗೊಂಡ್ರೆ ನಾವೆಲ್ಲಿವರೆಗೂ ತಗೊಂಡಿರ್ತೀವೋ ಅಲ್ಲಿ ಇಳಿಸುತ್ತೆ. ನನ್ನ ಹತ್ರ ಟಿಕೆಟ್ ತಗೊಂಡ್ರೆ ನೇರ ಸ್ವರ್ಗದಲ್ಲಿ ಇಳಿಸ್ತೀನಿ. ನನಗೂ ಒಂದು ಟಿಕೆಟ್ ಕೊಡ್ತೀರಾ? ಓಕೆ ಗುರು. ನಾನು